ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ನನ್ನ ಸಂಪೂರ್ಣ ವಿರೋಧವಿದೆ. ನಟ ಅಹಿಂಸಾ ಚೇತನ್. ಸ್ವತಂತ್ರದ ಅಡಿಯಲ್ಲಿ ಬರಲ್ಲ. ಕಾನೂನಾತ್ಮಕವಾಗಿ BNS ನಲ್ಲಿ ಎಲ್ಲ ರೀತಿ ದ್ವೇಷ ಭಾಷೆ ಕಡಿವಾಣ ಹಾಕುವ ಕಾನೂನುಗಳಿದೆ. ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಂಗಿದೆ. ಇದು ಅನಗತ್ಯ ಕಾನೂನು. ಇದು ಕಾನೂನು ಏನ್ ಮಾಡ್ತಾ ಇದೆ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ದುರುಪಯೋಗ ಆಗಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ ಈ ಸರ್ಕಾರ. ತಿಪಟೂರು ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ನಟ ಚೇತನ್, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬ ದೇಶದ ಪ್ರಜೆಗೂ ವಾಕ್ ಸ್ವಾತಂತ್ರ್ಯವಿದ್ದು, ಅಂತಹ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಸರ್ಕಾರವು ಕೂಡ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಜಾರಿಗೆ ತರಲು ಹೊರಟಿರುವುದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನ ಜಾರಿಗೆ ತರಲು ಬಿಡುವುದಿಲ್ಲ ಅಂತ ಇದೇ ವೇಳೆ ಅವರು ತಿಳಿಸಿದರು. ವ್ಯಕ್ತಿಯು ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಿದಲ್ಲಿ ಅದಕ್ಕೆ ಸೂಕ್ತ ಶಿಕ್ಷೆ ಕೊಡುವುದು ಈಗಾಗಲೇ ನಮ್ಮ ಸಂವಿಧಾನದ ಅಡಿಯಲ್ಲಿ ಇರೋದ್ರಿಂದ ಈ ಕಾಯ್ದೆಯ ಅವಶ್ಯಕತೆ ಇರೋದಿಲ್ಲ. ಇಂತಹ ಕಾಯ್ದೆಯ ಅವಶ್ಯಕತೆ ಕರ್ನಾಟಕಕ್ಕೆ ಬೇಕಿತ್ತಾ ಎಂದ ಅವರು, ತೆಲಂಗಾಣ ರಾಜ್ಯಗಳಲ್ಲೂ ಕೂಡ ಇಂತಹ ಕಾನೂನನ್ನ ಜಾರಿಗೆ ಮಾಡಲು ಹೊರಟಿರೋದು ದುರಾದೃಷ್ಟಕರ ಎಂದ ಅವರು, ನಮಗೆ ಬೇಕಾಗಿರೋದು ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ. ಆರ್ಥಿಕ ಅಸಮಾನತೆಗಳ ನಡುವೆ ಸುಮಾರು 50ಕ್ಕೂ ಹೆಚ್ಚು ಇರುವ ಶ್ರೀಮಂತರು ತಮ್ಮಲ್ಲಿ ಇರುವ ಬಡವರ ರಕ್ಷಣೆಗೆ ಪಣ ತೊಟ್ಟಿ ನಿಲ್ಲಬೇಕು. ಆಗ ಮಾತ್ರ ಆ ದೇಶದಲ್ಲಿ ಅಸಮಾನತೆ ಎಂಬುದು ಅಳಿಸಿ ಹೋಗುತ್ತೆ ಎಂದು ಇದೇ ವೇಳೆ ಹೇಳಿದರು. ಬೇಡವಾದ ಕಾನೂನುಗಳನ್ನು ಜಾರಿಗೆ ತರುವ ಬದಲು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ಬಡವರ ಏಳಿಗೆಗೋಸ್ಕರ ಬರುವಂತಹ ಕಾನೂನುಗಳನ್ನು ಜಾರಿಗೆ ತನ್ನಿ. ಅಂತಹ ಕಾನೂನುಗಳನ್ನು ಸರ್ಕಾರವು ಜಾರಿ ಮಾಡಬೇಕಾಗಿದೆ ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಸ್ಪೀಚ್ ಅನ್ನೋದು ವಾಕ್ ಸ್ವಾತಂತ್ರ್ಯ ಅಡಿಯಲ್ಲಿ ಬರಲ್ಲ. ಹೇಟ್ ಸ್ಪೀಚ್ ಅನ್ನೋದು ಖಂಡಿತ ಅದು ಕಾನೂನಿನ ಉಲ್ಲಂಘನೆ. ಬಟ್ ಅದರ ತಕ್ಕಂತೆ ಶಿಕ್ಷೆ ಕೊಡೋ ರೀತಿಯಲ್ಲಿ ಕಾನೂನುಗಳಿದೆ. ಅದು ಅನೇಕ BNS ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ಸ್ಗಳಿದೆ. ಯಾಕೆ ಕರ್ನಾಟಕ ಯಾರೂ ಮಾಡದೇ ಇರೋ ಕಾನೂನುಗಳು ಕರ್ನಾಟಕಕ್ಕೆ ಯಾಕೆ ಈ ವಿಚಾರ ಬೇಕಾಗಿತ್ತು? ಎಲ್ಲೋ ಒಂದು ಕಡೆ ಅವರ ವಿರೋಧಿಗಳ ಮೇಲೆ ಇನ್ನೂ ಒಂದು ರೀತಿ ವೆಪನೈಸ್ ಮಾಡೋಕ್ಕೆ ಪ್ರಯತ್ನ ಇದ್ದರೂ ಇರ್ಬೋದು. ಇದು ಆಗದೆ ನೋಡ್ಕೋಬೇಕು. ಇವಾಗ ತೆಲಂಗಾಣನೂ ಇದೇ ರೀತಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಒಂದು ಕಾಪಿ ಕ್ಯಾಟ್ ಕಾನೂನುಗಳು ಬರ್ತಾ ಇದೆ. ನಮಗೆ ಇದು ಬೇಕಿಲ್ಲ. ನಿಜವಾಗ್ಲೂ ಬೇಕಾಗಿರೋದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ. ಅದನ್ನು ನೀವೇನು ಮಾಡ್ತೀರಾ? ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ. ನಮಗೆ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಮೇಲೆ ನೀವೇನು ಕಡಿವಾಣ ಹಾಕ್ತಾ ಇದ್ದೀರಾ? ಈ ಆರ್ಥಿಕ ಅಸಮಾನತೆ 1% ಉಳ್ಳವರು 40 50 60% ದುಡ್ಡಿದೆ. ನಿಮ್ಮ ಸರ್ಕಾರದವರೇ ಪಕ್ಷದವರೇ ಇರ್ತಾರೋ ಅವರಲ್ಲ. ನೀವು ಅದಕ್ಕೇನು ಸರಿಪಡಿಸೋಕೆ ಮಾಡ್ತಾ ಇದ್ದೀರಾ? ಬಡವರಿಗೆ, ಮಹಿಳೆಯರಿಗೆ ನ್ಯಾಯ ಒದಗಿಸ್ತಾ ಇದ್ದೀರಾ. ನಿಮ್ಮ ರೀತಿಯಲ್ಲಿ ನೀವು ಬೇಡದಿರೋ ಕಾನೂನುಗಳು ತರೋದು ಬಿಟ್ಟು ಅಗತ್ಯ ಇರೋದನ್ನು ಸರಿಪಡಿಸಿ ಒಂದು ಉತ್ತಮ ಸಮಾಜ ಕಥೆಯನ್ನು ನಾವು ವೀಕ್ಷಣೆ ಮಾಡಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಷಡಕ್ಷರ ಮಠದ ಶ್ರೀ ರುದ್ರಮಣಿ ಮಹಾಸ್ವಾಮೀಜಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವಥ್ ನಾರಾಯಣ್, ಮಾಜಿ ನಗರಸಭಾ ಅಧ್ಯಕ್ಷೆ ಮೇಘಶ್ರೀ ಭೂಷಣ್, ತಾಲೂಕು ಅಧ್ಯಕ್ಷ ಮಂಜುನಾಥ್ ಅಂಜನಪ್ಪ, ರಾಜ್ಯಾಧ್ಯಕ್ಷ ಶಂಕರ್ ರಾಮಲಿಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಸುರೇಶ, ತಾಲೂಕು ಉಪಾಧ್ಯಕ್ಷ ರೇಣುಕಾಮೂರ್ತಿ, ರೈತ ಸಂಘ ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಮೊದಲಾದವರು ಹಾಜರಿದ್ದರು. ರಾಷ್ಟ್ರಕ್ರಾಂತಿ ನ್ಯೂಸ್, ನಾಗರಾಜು, ತಿಪಟೂರು.